ಇನ್ನು ಲಗೇಜ್ ಸಮೇತ ಪೊಲೀಸ್ ಠಾಣೆಗೆ ಬಂದಿದ್ದಾಳೆ A1 ಪವಿತ್ರ ಗೌಡ. ಅನ್ನಪೂರ್ಣೇಶ್ವರಿ ಠಾಣೆಗೆ ಪವಿತ್ರ ಗೌಡ ಕರೆ ತಂದಿದ್ದಾರೆ ಪೊಲೀಸರು. ಸಾಂತ್ವನ ಕೇಂದ್ರದಲ್ಲಿದ್ದಂತಹ ಪವಿತ್ರ ಗೌಡ ಅವಳನ್ನ ಅನ್ನಪೂರ್ಣೇಶ್ವರಿ ಠಾಣೆಗೆ ಕರೆ ತಂದಿದ್ದಾರೆ. ಈ ಪ್ರಕರಣದಲ್ಲಿ A1 ಪವಿತ್ರ ಗೌಡ ಅನ್ನಪೂರ್ಣೇಶ್ವರಿ ಠಾಣೆಗೆ ಆಕೆಯನ್ನ ಕರೆ ತರಲಾಗಿದೆ. ಸಾಂತ್ವನ ಕೇಂದ್ರದಿಂದ ಪೊಲೀಸ್ ಠಾಣೆಗೆ ಕರೆ ತಂದಿದ್ದಾರೆ. ಲಗೇಜ್ ಸಮೇತ ಆಕೆ ಪೊಲೀಸ್ ಠಾಣೆಗೆ ಬಂದಿದ್ದಾಳೆ. ವಿಚಾರಣೆ ವೇಳೆ ಮೊಂಡಾಟ ಮುಂದುವರೆಸಿದ್ದಾಳೆ A1 ಪವಿತ್ರ ಗೌಡ. ಪೊಲೀಸರು ಏನೇ ಕೇಳಿದ್ರು ಸರಿಯಾಗಿ ಉತ್ತರಿಸ್ತಾ ಇಲ್ಲ ಪವಿತ್ರ ಗೌಡ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A1 ಆಗಿದ್ದಾಳೆ ಪವಿತ್ರ ಗೌಡ. ಏನೇ ಪ್ರಶ್ನೆಗಳನ್ನ ಕೇಳಿದ್ರು, ವಿಚಾರಣೆ ನಡೆಸಿದ್ರು ಕೂಡ ಯಾವುದೇ ಉತ್ತರವನ್ನ ಕೊಡ್ತಾ ಇಲ್ಲ. A1 ಪವಿತ್ರ ಗೌಡ ಸಾಂತ್ವನ ಕೇಂದ್ರದಲ್ಲಿದ್ಲು ಇಷ್ಟು ದಿನ. ಅಲ್ಲಿ ವಿಚಾರಣೆಯನ್ನ ಮಾಡಲಾಗ್ತಾ ಇತ್ತು. ಅಲ್ಲೂ ಕೂಡ ಅದೇ ಮೊಂಡಾಟ. ಈಗ ಪೊಲೀಸ್ ಠಾಣೆಗೆ ಕರೆತರಲಾಗಿದೆ. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಲಗೇಜ್ ಸಮೇತ ಬಂದಿದ್ದಾಳೆ. ವಿಚಾರಣೆಯ ಸಂದರ್ಭದಲ್ಲಿ ಏನು ಹೇಳ್ತಾ ಇಲ್ಲ. ಈ ಪ್ರಕರಣಕ್ಕೂ ನಮಗೂ ಸಂಬಂಧ ಇಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದು ಅನ್ನುವಂತಹ ಒಂದು ಮಾಹಿತಿಯನ್ನ ಬಿಟ್ಟರೆ ಬೇರೆ ಏನು ಹೇಳ್ತಾ ಇಲ್ಲ. ತನ್ನ ಮೊಂಡಾಟವನ್ನ ಮುಂದುವರೆಸಿದ್ದಾಳೆ. ಲಗೇಜ್ ಹಿಡ್ಕೊಂಡು ಪೊಲೀಸ್ ಠಾಣೆಗೆ ಬಂದಿದ್ದಾಳೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಒಂದ್ ಕಡೆ ಈಗ ನಾಳೆ ಈ ದರ್ಶನ್ ಅಂಡ್ ಗ್ಯಾಂಗ್ ನ ಕಸ್ಟಡಿ ಅವಧಿ ಅಂತ್ಯ ಆಗೋದ್ರಿಂದ ಇವತ್ತೇ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅಂತ, ಬಹುತೇಕ ಜೈಲು ಸೇರ್ತಾರೆ ಅನ್ನುವಂಥದ್ದೇ ಈಗ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಒಂದ್ ಕಡೆ ಆದ್ರೆ, ಇನ್ನು ಈ ಪವಿತ್ರ ಗೌಡ ವಿಚಾರದಲ್ಲಿ ಏನೇನೆಲ್ಲ ಆಗ್ತಾ ಇದೆ, ಸಾಂತ್ವನ ಕೇಂದ್ರದಿಂದ ಆಕೆಯನ್ನ ಪೊಲೀಸ್ ಠಾಣೆಗೆ ಕರೆತರಲಾಯಿತು ಅಂತ, ವಿಚಾರಣೆ ವೇಳೆ ಏನೂ ಮಾಹಿತಿಯನ್ನ ಬಾಯಿ ಬಿಡ್ತಾ ಇಲ್ಲ ಅಂತ, ವಿಚಾರಣೆ ಇನ್ನೂ ತೀವ್ರವಾಗುತ್ತಾ, ಸದ್ಯದ ಬೆಳವಣಿಗೆಗಳು ಏನೇನು ಆಗ್ತಾ ಇದೆ ಅಂತ ಮಂಜುನಾಥ್? ಎಸ್ ರಜನಿ, ಹೌದು. ಈಗ ಏನಂದರೆ ಈಗಾಗಲೇ ಏನು ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಸ್ಟಡಿಯಲ್ಲಿರುವಂತಹ ದರ್ಶನ್ ಮತ್ತು ಪವಿತ್ರ ಗೌಡ ಅವ್ರ ಸಹಚರರೇನಿದ್ದಾರೆ ಎಲ್ಲರದ್ದು ಕೂಡ ವಿಚಾರಣೆ ತೀವ್ರಗೊಳಿಸಿರುವಂಥದ್ದು. ಅಂದರೆ ಏನು 6 ದಿನ ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ರು, 6 ದಿನದಲ್ಲಿ ಇವತ್ತು ಅಂದರೆ ನಾಳೆ 5 ದಿನ ಈಗಾಗಲೇ ವಿಚಾರಣೆ ನಡೆದಿರೋದು. ನಾಳೆ ಭಾನುವಾರ ಇರೋ ಹಿನ್ನೆಲೆಯಲ್ಲಿ ಇವತ್ತೇ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಸದ್ಯ ಅಂದರೆ ಈಗ ನಾನು ಇವತ್ತು ಅಂದರೆ ಇಲ್ಲಿಗೆ ಈ ಸ್ಟೇಷನ್ ಇವತ್ತು ಇಷ್ಟು ದಿನ A1 ಆರೋಪಿಯಾಗಿದ್ದಂತಹ ಪವಿತ್ರ ಗೌಡಳನ್ನು ವಿಚಾರಣೆ ನಡೆಸಿದ್ರು. ಆದರೆ ಅವಳು ಈ ವಿಚಾರಣೆ ಸಂಬಂಧಪಟ್ಟಂಗೆ ಯಾವುದೇ ಒಂದು ಮಾಹಿತಿಯನ್ನು ಬಿಟ್ಕೊಡ್ತಿರಲಿಲ್ಲ. ಸೊ ಹೀಗಾಗಿ ಇವತ್ತು ಏನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಇವತ್ತು ಲಗೇಜ್ ಸಮೇತ ಈಗ ಬಂದಿರುವಂಥದ್ದು. ಅಂದರೆ ಇವತ್ತು ಕೂಡ ಒಂದಿಷ್ಟು ವಿಚಾರಣೆಯನ್ನು ತೀವ್ರಗೊಳಿಸಲಾಗ್ತದೆ. ತೀವ್ರಗೊಳಿಸಿದ ನಂತರ ಈಗಾಗಲೇ ಏನು ಪೊಲೀಸರು 6 ದಿನ ಪೊಲೀಸ್ ಕಸ್ಟಡಿಗೆ ಕೇಳಿದ್ರು, ಅದರಂತೆ ಪೊಲೀಸ್ ಕಸ್ಟಡಿಗೆ ಕೇಳಿದಂತೆ 6 ದಿನ ಎಲ್ಲ ರೀತಿಯ ಯಾವ ರೀತಿ ಸ್ಥಳ ಮಾಜರ್ ಮಾಡಬೇಕಾಯಿತು, ಮತ್ತು ಯಾವೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕಾಯಿತು, ಜೊತೆಗೆ ಇವ್ರನ್ನ ಯಾವ ರೀತಿ ವಿಚಾರಣೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಬಹುತೇಕ ಇವತ್ತು ಎಲ್ಲ ಕಂಪ್ಲೀಟ್ ಆಗಿರುವಂಥದ್ದು. ಅಂದರೆ ನಾಳೆ ಭಾನುವಾರ ಇದೆ. ಸೊ ಹಾಗಾಗಿ ಇವತ್ತೇ ಕೂಡ ಇವತ್ತು ಮಧ್ಯಾಹ್ನದ ವೇಳೆಗೆ ಇವತ್ತು ಕೋರ್ಟ್ಗೆ ಕೂಡ ಹಾಜರುಪಡಿಸಲಿಕ್ಕೆ ಪೊಲೀಸರು ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಜೊತೆಗೆ ಇವರ ಭದ್ರತೆಗೆ ಅಂದರೆ ಈ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಏನು ಈ ಒಂದು ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿರ್ಬೋದು. ಜೊತೆಗೆ ಇಲ್ಲಿ ಏನು KSRP ತುಕಡಿಯನ್ನು ನಿಲ್ಲಿಸಿದ್ದಾರೆ. ಈ KSRP ತುಕಡಿ ಜೊತೆಗೆ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿ ಇಲ್ಲಿ 144 ಸೆಕ್ಷನ್ ಕೂಡ ಜಾರಿ ಮಾಡಲಾಯಿತು. ಈ ವಿಚಾರ CM ಮತ್ತು DCM ಲೆಕ್ಕ ಮುಟ್ಟಿತ್ತು. ಆಗ ಒಂದಿಷ್ಟು ಅಂದರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಇಲ್ಲಿ ಒಂದು ಬ್ಯಾರಿಕೇಡನ್ನು ಹಾಕಬೇಡಿ, ಅನುವು ಮಾಡಿಕೊಡಿ ಅಂತಲೂ ಹೇಳಿದ್ರು. ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ಟೇಷನ್ ಮುಂಭಾಗದಲ್ಲಿ ಪೆಂಡಲ್ ಅಂದರೆ ಶಾಮಿಯಾನ ಹಾಕಿದರೆ, ಶಾಮಿಯಾನನ್ನು ಕೂಡ ತೆಗಿಬೇಕು. ಎಲ್ಲ ಆರೋಪಿಗಳನ್ನು ನೋಡಿದಂತೆ ಇರುವ ದರ್ಶನ್ ಮತ್ತು ಪವಿತ್ರ ಗೌಡ ಇದ್ದಾರೆ, ಏನು ಅವ್ರ ಸಹಚರ ಇದ್ದಾರೆ, ಇವರು ಆರೋಪಿಗಳ ಥರನೇ ನೋಡಬೇಕು, ಯಾವುದೇ ಸ್ಪೆಷಲ್ಲು VIP ಟ್ರೀಟ್ಮೆಂಟ್ ಮಾಡಬಾರ್ದು ಅಂತೇಳಿ ಈಗಾಗಲೇ CM ಹೇಳಿರುವಂಥದ್ದು. ಆದರೂ ಕೂಡ ಇನ್ನು ಕೇವಲ ಒಂದಿಷ್ಟು ಬ್ಯಾರಿಕೇಡ್ಗಳನ್ನು ತೆಗೆದು ವಾಸನ್ಸ್ ಅವರಿಗೆ ಅನುವು ಮಾಡಿಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇನ್ನು ನೀವು ನೋಡ್ತಾ ಇರುವಂಗೆ ಟೆಂಟ್ ಹೌಸು ಮತ್ತು ಏನು ಶಾಮಿಯಾನ ಹಂಗೆ ಇದೆ. ಒಟ್ಟಿನಲ್ಲಿ ಈಗಾಗಲೇ ಏನು ಪ್ರಕರಣವನ್ನು ದಾಖಲಿಸಿಕೊಂಡು ತೀವ್ರ ತನಿಖೆಗೆ ವಿಚಾರಣೆಯನ್ನು ನಡೆಸಿದ್ದಾರೆ. ವಿಚಾರಣೆ ನಡೆಸಿರುವಂಥ ಸಂದರ್ಭದಲ್ಲಿ ಏನೆಲ್ಲ ವಿಚಾರಣೆ ಮಾಡಬೇಕಾಯಿತು ಪೊಲೀಸರು ಎಲ್ಲ ವಿಚಾರಣೆ ನಡೆಸಿದ್ದಾರೆ. ಅದಕ್ಕೆ ಎವಿಡೆನ್ಸ್ ಕೂಡ ಸಂಬಂಧಪಟ್ಟಂಗೆ ಸಿಕ್ಕಿದೆ. ಆದರೆ ನಾಳೆ ಭಾನುವಾರ ಇರೋ ಕಾರಣ ಇವತ್ತೇ ಕೂಡ ಮಧ್ಯಾಹ್ನ ಪೊಲೀಸ್ ಅಂದರೆ ಏನು ಒಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋ ಸಾಧ್ಯತೆ ಇದೆ. ಹಾಜರುಪಡಿಸಿ ಒಂದು ವೇಳೆ ಈಗಾಗಲೇ ಪೊಲೀಸರ ಉನ್ನತ ಮಾಹಿತಿ ಪ್ರಕಾರ ಬಹುತೇಕ ಜೈಲು ಆಗುವ ಶಿಕ್ಷೆ, ಜೈಲೇ ಗತಿ ಅಂತೇಳಿ ಈಗಾಗಲೇ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂಥದ್ದು. ರಜನಿ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.